ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಏರಿಯಾದಲ್ಲಿ ಯಾವನಾದ್ರೂ ಒಬ್ಬ ಪುಂಡ ಪೋಖ್ರಿ ದಿನ ಎಲ್ರಿಗೂ ಕಾಟ ಕೊಟ್ಕೊಂಡು ತಿರುಗ್ತಾ ಇದ್ರೆ ಎಷ್ಟು ದಿನ ಅಂತ ಸಹಿಸ್ಕೊಳ್ತೀರಿ ಹೇಳಿ? ಅವನ ಮೇಲೆ ಕೋಪ ಎಲ್ರಿಗೂ ಇರುತ್ತೆ, ಆದರೆ ಯಾಕೆ ಸುಮ್ಮನೆ ಎದುರಾಕೊಳ್ಳೋದು ಅಂತ ಸುಮ್ಮನಾಗ್ತೀರಿ. ಆದರೆ ಒಂದು ದಿನ ಯಾರಾದರೂ ಧೈರ್ಯ ಮಾಡಿ ಅವನ ಎದುರಿಗೆ ನಿಂತು ಅವನ ಕಪಾಳಕ್ಕೆ ನಾಲ್ಕು ಬಾರಿಸಿದ್ರು ಅಂತ ಇಟ್ಕೊಳ್ಳಿ. ಆಗ ನೀವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಇಷ್ಟು ದಿನ ಬಾಕಿ ಉಳಿಸ್ಕೊಂಡಿದ್ದ ಅಸಲು ಬಡ್ಡಿ ಸಮೇತ ಸೇರಿಸಿ ಚೆನ್ನಾಗಿ ರುಬ್ಬಿ ಪೊಲೀಸರಿಗೆ ಒಪ್ಪಿಸ್ತೀರ, ಹೌದು ತಾನೇ? ಅದೇ ರೀತಿ ಆಗಿದೆ ಈಗ ನಮ್ಮ ಭಾರತದ ಮೇಲೆ ಟ್ಯಾಕ್ಸ್ ಹಾಕಿ ನಮ್ಮನ್ನು ಆರ್ಥಿಕವಾಗಿ ದಿವಾಳಿ ಮಾಡಲು ಹೊರಟಿದ್ದ ಅಮೆರಿಕದ ಪರಿಸ್ಥಿತಿ. ಹೌದು, ಹಪ್ತ ವಸೂಲಿ ಮಾಡುವ ಗೂಂಡಾಗಳಂತೆ ಜಗತ್ತಿನ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಘೋಷಣೆಯನ್ನು ಮಾಡಿಕೊಂಡು ತಿರುಗ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತ ಮಾಡಿರುವ ಕಪಾಳ ಮೋಕ್ಷದಿಂದ ಈಗ ಜಗತ್ತಿನ ಇತರ ದೇಶಗಳು ಕೂಡ ಒಂದೊಂದಾಗಿ ಭಾರತದ ಬೆನ್ನಿಗೆ ನಿಂತು ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಈ ಕೆಟ್ಟ ಆರ್ಥಿಕ ನೀತಿಯನ್ನು ಸಮರ್ಥವಾಗಿ ವಿರೋಧಿಸುವುದಕ್ಕೆ ಶುರು ಮಾಡಿವೆ. ಭಾರತದ ಈ ದಿಟ್ಟ ಹೆಜ್ಜೆಯಿಂದ ಪ್ರೇರಣೆ ಪಡೆದು ಅಮೆರಿಕದ ಟ್ಯಾರಿಫ್ನ ವಿರೋಧಿಸುವ ದೇಶಗಳ ಪಟ್ಟಿಯಲ್ಲಿ ಈಗ ಜಪಾನ್ ದೇಶ ಕೂಡ ಹೊಸದಾಗಿ ಸೇರ್ಪಡೆಯಾಗಿದೆ. ಹೌದು, ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಅಮೆರಿಕದ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡೋದಕ್ಕೆ ಹೋಗಬೇಕಾಗಿದ್ದ ತನ್ನ ವಾಣಿಜ್ಯ ಅಧಿಕಾರಿಗಳ ಪ್ರವಾಸವನ್ನು ಈಗ ಜಪಾನ್ ದೇಶ ರದ್ದು ಮಾಡಿದೆ. ಅಸಲಿಗೆ ಭಾರತದ ಹಾಗೆ ಜಪಾನ್ ಮೇಲೂ ಕೂಡ ಅಮೆರಿಕ ಮೊದಲಿಗೆ ನೇರವಾಗಿ 25% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿತ್ತು. ಇದರಿಂದ ವಿಚಲಿತರಾದ ಜಪಾನ್ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆಗಳನ್ನು ನಡೆಸೋದಕ್ಕೆ ತನ್ನ ಅಧಿಕಾರಿಗಳನ್ನು ಕೂಡ ಕಳಿಸಿಕೊಟ್ಟಿದ್ರು. ಆದರೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ಅವರ ಮುಂದೆ ಜಪಾನ್ ಮೇಲೆ ವಿಧಿಸಿರುವ ಸುಂಕವನ್ನು ಕಡಿಮೆ ಮಾಡಬೇಕು ಅಂದರೆ ನೀವು ಅಮೆರಿಕದಲ್ಲಿ $550 ಬಿಲಿಯನ್ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಆ ಇನ್ವೆಸ್ಟ್ಮೆಂಟ್ನಿಂದ ಬರುವ ಲಾಭದಲ್ಲಿ 90% ಪಾಲು ಅಮೆರಿಕಕ್ಕೆ ನೀಡಬೇಕು ಹಾಗೂ ನಮ್ಮ ಬೋಯಿಂಗ್ ಕಂಪನಿಯಿಂದ 100 ವಿಮಾನಗಳನ್ನು ಖರೀದಿ ಮಾಡಬೇಕು ಅನ್ನೋ ದೊಡ್ಡ ಷರತ್ತನ್ನು ಅವರ ಮುಂದೆ ಇಟ್ಟಿದ್ರು. ಸ್ನೇಹಿತರೆ, ಜಪಾನ್ ಕೂಡ ಪಾಪ ಬೇರೆ ಆಯ್ಕೆಗಳು ಇಲ್ಲದೆ ಅವರ ಎಲ್ಲ ಷರತ್ತುಗಳನ್ನು ಒಪ್ಕೊಂಡಿತ್ತು. ಜಪಾನ್ ಅಮೆರಿಕದ ಎಲ್ಲ ಷರತ್ತುಗಳನ್ನು ಒಪ್ಕೊಂಡ ಮೇಲೂ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೇವಲ 10% ಟ್ಯಾಕ್ಸ್ ಅನ್ನಷ್ಟೇ ಕಡಿಮೆ ಮಾಡಿ ಜಪಾನ್ ಮೇಲಿನ ಟ್ಯಾಕ್ಸ್ ಅನ್ನು 15%ಗೆ ಇಳಿಸಿದರು. ಅಷ್ಟೇ ಅಲ್ಲದೆ ಜಪಾನ್ ನಿರ್ಮಿತ ಕಾರುಗಳು ಮತ್ತು ಕಾರಿನ ಸ್ಪೇರ್ ಪಾರ್ಟ್ಗಳ ಮೇಲೆ ವಿಧಿಸಿದ್ದ ಸುಂಕವನ್ನು ಇನ್ನೂ ಕೂಡ ಅಮೆರಿಕ ಕಡಿಮೆ ಮಾಡಿಲ್ಲ. ಇದರಿಂದಾಗಿ ಜಪಾನಿನ ಕಂಪನಿಗಳು ಮತ್ತು ನಾಗರಿಕರು ಅಮೆರಿಕದ ವಿರುದ್ಧ ಈಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕದಲ್ಲಿ $550 ಬಿಲಿಯನ್ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡೋದು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಅನ್ನೋದನ್ನು ಜಪಾನಿನ ಆರ್ಥಿಕ ತಜ್ಞರು ಈಗ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದಾಗಿ ಆಕ್ಟಿವ್ ಆದ ಜಪಾನ್ ಸರ್ಕಾರ ಅಮೆರಿಕದೊಂದಿಗೆ ನಡೆಸ್ತಾ ಇದ್ದ ತನ್ನ ಎಲ್ಲ ಟ್ರೇಡ್ ಡೀಲ್ನ ಮಾತುಕತೆಗಳನ್ನು ತಕ್ಷಣಕ್ಕೆ ರದ್ದುಗೊಳಿಸಿ ಭಾರತದ ಹಾಗೆ ತಾನು ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗ ಮೂಗುದಾರ ತೋರಿಸೋದಕ್ಕೆ ಮುಂದಾಗಿದೆ. ಆದರೆ ನಮ್ಮ ಭಾರತದ ಜೊತೆಗೆ ಜಪಾನಿನ ಇನ್ವೆಸ್ಟ್ಮೆಂಟ್ ಡೀಲ್ಗಳು ಭರ್ಜರಿಯಾಗಿ ನಡೀತಾ ಇವೆ. ಹೌದು, ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಸ್ತುತ ಜಪಾನ್ ಪ್ರವಾಸದಲ್ಲಿರೋದು ನಿಮಗೆಲ್ಲ ಗೊತ್ತೇ ಇರ್ಬೋದು. ನಿನ್ನೆ ನರೇಂದ್ರ ಮೋದಿಯವರ ಜೊತೆಗೆ ಮೀಟಿಂಗ್ ಮುಗಿಸಿದ ಬಳಿಕ ಜಪಾನ್ ಪ್ರಧಾನಿ ಶಿಗೆರಾ ಇಶಿಬಾ ಅವರು ನಾವು ಭಾರತದಲ್ಲಿ 6 ಲಕ್ಷ ಕೋಟಿ ರೂಪಾಯಿಗಳ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈಗ ನೀವು ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ, ಜಪಾನ್ ದೇಶ ಆ ಕಡೆಯಿಂದ ಅಮೆರಿಕದ ಜೊತೆಗಿನ ಟ್ರೇಡ್ ಡೀಲ್ ಟಾಕ್ ಅನ್ನು ರದ್ದುಗೊಳಿಸಿ ಈ ಕಡೆಯಿಂದ ನರೇಂದ್ರ ಮೋದಿಯವರ ಜೊತೆಗೆ ಸೇರಿ ನಾವು ಭಾರತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಮಾಡೋದಾಗಿ ಹೇಳ್ತಾ ಇದ್ರೆ ಹಿರಿಜೀವವಾದ ಆ ಡೊನಾಲ್ಡ್ ಟ್ರಂಪ್ ಮಹಾಶಯನಿಗೆ ಹೇಗಾಗಿರಬೇಡ ಹೇಳಿ? ಸ್ವಲ್ಪ ದಿನ ನೋಡ್ತಾ ಇರಿ, ನಮ್ಮ ಭಾರತ ಮತ್ತು ಜಪಾನ್ ದೇಶಗಳ ಈ ನಡೆಯನ್ನು ನೋಡಿ ಜಗತ್ತಿನ ಇನ್ನಷ್ಟು ದೇಶಗಳು ಒಂದೊಂದಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಮಾಡಿಕೊಂಡಿರುವ ತನ್ನ ಎಲ್ಲ ಟ್ರೇಡ್ ಡೀಲ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತವೆ. ಕೆಲ ದಿನಗಳ ಹಿಂದಷ್ಟೇ ಜರ್ಮನಿಯ ಪತ್ರಿಕೆಯೊಂದು ಭಾರತ ಮತ್ತು ನರೇಂದ್ರ ಮೋದಿ ಅವರನ್ನು ನೋಡಿ ಯುರೋಪಿನ ದೇಶಗಳು ಅಮೆರಿಕದ ಜೊತೆ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನು ಕಲಿಬೇಕು ಅಂತ ಹೇಳಿರೋದು ನಿಮಗೆಲ್ಲ ನೆನಪಿರ್ಬೋದು. ಸ್ನೇಹಿತರೆ, ಜಪಾನ್ ಪ್ರವಾಸ ಮುಗಿಸಿ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಮತ್ತು ಇಡೀ ವಿಶ್ವದ ಮಾಧ್ಯಮಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರುವ SCO ಸಮಿಟ್ನಲ್ಲಿ ಭಾಗವಹಿಸಲು ಚೀನಾ ದೇಶಕ್ಕೆ ತೆರಳಲಿದ್ದಾರೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಕೂಡ ಅದೇ ದಿನ ಚೀನಾದಲ್ಲಿರ್ತಾರೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ತೋರಿಸಲಿರುವ ಅಸಲಿ ಪಿಕ್ಚರ್ ಇದೆಯಲ್ಲ, ಅದು ಅಲ್ಲಿಂದಾನೇ ಶುರುವಾಗುವುದು. ಭಾರತ, ರಷ್ಯಾ ಮತ್ತು ಚೀನಾ ಸೇರಿ ಡೊನಾಲ್ಡ್ ಟ್ರಂಪ್ ಅವರನ್ನು ಅದ್ಯಾವ ಕೆಡ್ಡದಲ್ಲಿ ಬೀಳಿಸ್ತಾರೆ ಮತ್ತು ಅಮೆರಿಕನ್ ಡಾಲರ್ಗೆ ಹೇಗೆ ಗುಂಡಿ ತೋಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ. ಸ್ನೇಹಿತರೆ, SCO ಸಮಿಟ್ ಮುಗಿದ ಬಳಿಕ ಚೀನಾದಲ್ಲಿ ಮತ್ತೆ ಜಗತ್ತಿನ 26 ದೇಶಗಳ ಒಂದು ದೊಡ್ಡ ಮೀಟಿಂಗ್ ಕೂಡ ನಡೆಯೋದಕ್ಕಿದೆ. ಮುಂದಿನ 4 ದಿನ ಜಗತ್ತಿನ ಜಿಯೋಪಾಲಿಟಿಕ್ಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇವೆಲ್ಲದರ ಮಾಹಿತಿಗಳನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ತಪ್ಪದೇ ನೀಡ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಹಾಗೆಯೇ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿರುವ ಜಪಾನ್ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.